ನಿಖರವಾಗಿ ಹೇಳೋದಕ್ಕಾಗೋದಿಲ್ಲ ಭಾವನಾ ಅವರೇ. ಈ ರೀತಿ ಆಗಿತ್ತಂತೆ, ಅದಕ್ಕೋಸ್ಕರ ಈ ರೀತಿ ಆಯ್ತಂತೆ ಅಂತಾನೆ ಹೇಳಕ್ಕಾಗತ್ತೆ. ಇಂಟ್ರಾಗೇಷನ್ ಇನ್ವೆಸ್ಟಿಗೇಷನ್ ನಡೆಯುವಾಗ ನಿಖರವಾಗಿ ನಾವು ಹೇಳೋದಕ್ಕೆ ಸಾಧ್ಯನಾ? ನೀವು ವಿಚಾರ ಮಾಡಿ, ಹಂಗೆ ಹೇಳೋದಕ್ಕೆ ಆಗುತ್ತಾ? ನನ್ನ ಆಕ್ಷೇಪ ಇರೋದು ಇಷ್ಟ, ನೀವು ಪದೇ 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 ಒತ್ತಿ ಹೇಳಿದೀರಾ. ಹಾಗಾದ್ರೆ ನೀವು ನಿಮ್ಮ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡ್ಲಿಲ್ಲ, ಹಾಗ ನೀವು ತಿಳ್ಕೊಂಡ್ ಬಂದ್ ಮಾಡಿ. ಪೊಲೀಸ್ ಇಲಾಖೆ ಇದೆ ರೀ, ಇನ್ವೆಸ್ಟಿಗೇಷನ್ ಪೊಲೀಸ್ ಇಲಾಖೆ ಅವ್ರು ಮಾಡ್ತಿದ್ದಾರೆ. ಏನ್ ನಡೀತಾ ಇದೆ ಅನ್ನೋದನ್ನ ಜನರಿಗೆ ತಿಳಿಸಬೇಕಿಲ್ಲ. ಸುಮ್ಮನೆ ಹತ್ತರಲ್ಲಿ ಇದು ಹನ್ನೊಂದಾಗ್ಬಿಡುತ್ತೆ ಅಷ್ಟೇ. ಜನ ಜಾಗೃತರಾಗಬೇಕು. ಈ ರೀತಿ ಮಾರಲ್ ಪೊಲೀಸ್ಗಿರಿ ನಡೆಯುತ್ತಾ? ಯಾವನೋ ಒಬ್ಬನ ಕರ್ಕೊಂಡ್ಬಂದು ಹೊಡೆಯಕ್ಕೆ ನಾನು ಯಾರು? ಪೊಲೀಸ್ ಇದೆ, ಇಲಾಖೆ ಇದೆ. ಈ ರೀತಿ ತಪ್ಪಾಗಿದ್ರೆ ಪೊಲೀಸರ ಗಮನಕ್ಕೆ ತರಬೇಕಾಗಿತ್ತು. ನಾನು ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ಹೇಳೋರು ಕೇಳೋರು ಯಾರು ಇಲ್ವಾ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ವಾ? ದಟ್ ಇಸ್ ವೇರ್ ಐ ಆಮ್ ಕಮಿಂಗ್ ಟು. ಶ್ರೀಪಾದ್ ಅವರೇ ಲಿಸನ್ ಟು ಮೀ. ದಟ್ ಇಸ್ ವೇರ್ ಐ ಆಮ್ ಕಮಿಂಗ್ ಟು. ಅದನ್ನೇ ನೀವು ಹೇಳ್ಬಾರ್ದು. ನಿಮ್ಗೆ ಹೇಳಕ್ ಅಧಿಕಾರ ಇಲ್ಲ, ಆ ಹಕ್ಕಿಲ್ಲ, ನಮಗೂ ಇಲ್ಲ, ನಿಮಗೂ ಇಲ್ಲ. ಅದನ್ನ ಹೇಳ್ಬೇಡಿ, ಅದು ತಪ್ಪು. ದಟ್ ಇಸ್ ವೈ ಐ ಆಮ್ ಸೇಯಿಂಗ್. ನನ್ನ ಆಕ್ಷೇಪ ಇದೆ ಮಾಧ್ಯಮ ಜೊತೆಯಲ್ಲಿ. ದಟ್ ಇಸ್ ವೈ ಐ ಆಮ್ ಸೇಯಿಂಗ್. ನೀವ್ ಯಾಕೆ ಹೇಳ್ತಿದ್ದೀರಾ? ನಿಮ್ಗೆ ಕ್ಲಾರಿಟಿ ಇಲ್ಲ ತಾನೆ, ಯಾಕೆ ಹೇಳ್ತಿದ್ದೀರಾ? ಮತ್ತೆ ನೀವ್ ಹೇಗೆ ತಪ್ಪೆ ಮಾಡಿಲ್ಲ ಅಂತ ಹೇಳ್ತೀರಾ? ನೀವ್ ಹೇಗೆ ತಪ್ಪೆ ಮಾಡಿಲ್ಲ ಅಂತ ಹೇಳ್ತೀರಾ? ಹಾಗಿದ್ರೆ ದರ್ಶನ್ ತಪ್ಪೆ ಮಾಡಿಲ್ಲ, ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ನಾನೇನ್ ಹೇಳಿಲ್ವಲ್ಲ. ನಾನ್ ತಪ್ಪೆ ಮಾಡಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ. ಅಲ್ಲ, ಕಹಿ ಇರ್ಲಿ ಸಿಹಿ ಇರ್ಲಿ ದರ್ಶನ್ ಜೊತೆ ನಿಲ್ತೀವಿ, ತಪ್ಪು ಮಾಡಿರ್ಲಿ ಸರಿ ಮಾಡಿರ್ಲಿ ದರ್ಶನ್ ಜೊತೆ ನಿಲ್ತೀವಿ. ನಾವು ಹೇಡಿಗಳ ತರ ಓಡಿ ಹೋಗೋದಿಲ್ಲ ಅಂತಂದ್ರೆ ಈಗ ಕಹಿ ಅಂತ ನೀವು ಒಪ್ಕೊಂಡ್ರ? ಅವ್ರು ತಪ್ಪು ಮಾಡಿದಾರ ಇಲ್ವಾ ಅಂತ ಹೇಳಕ್ ನನಗೆ ರೈಟ್ ಇಲ್ಲ. ಕಹಿ ಘಟನೆ ಸಂದರ್ಭ ಈಗ ಕಹಿ ಆಗಿದೆ, ಈ ಸಂದರ್ಭ ಕಹಿ ಆಗಿದೆ ಅಂತ ಹೇಳಿದೀನಿ. ಐ ಹ್ಯಾವ್ ನೆವರ್ ಸೆಡ್ ವೆದರ್ ಇಟ್ ಇಸ್ ದಿ ಆಕ್ಷನ್ ಹ್ಯಾಸ್ ಬೀನ್, ಅಂದ್ರೆ ಅದು ಪೂರ್ತಿ ಆ ಕೃತ್ಯ ಇವರಿಂದ ತಪ್ಪು ನಡೆದಿದ್ಯಾ, ತಪ್ಪು ನಡೆದಿಲ್ವಾ, ಇವ್ರು ಇದಾರ ಇಲ್ವಾ, ಐ ಹ್ಯಾವ್ ನೋ ಐಡಿಯಾ. ನಂಗೇನ್ ಗೊತ್ತಿದೆ ರೀ? ನನ್ಗೆ ಹೆಂಗ್ ಗೊತ್ತಿದೆ? ನಿಮ್ಗೂ ಗೊತ್ತಿಲ್ಲ ತಾನೆ? ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ತಾನೆ. ಈಗ ನೀವ್ ಯಾಕೆ ಹೇಳ್ತಿದ್ದೀರಾ ಹಾಗಾದ್ರೆ? ಅಲ್ಲ, ಇಷ್ಟೆಲ್ಲ ವಿಚಾರಗಳ ಬಗ್ಗೆ ತಾವು ಮಾತಾಡ್ತಿದ್ದೀರಿ, ಅದಕ್ಕೆ ನಾನು ಕೇಳ್ತಾ ಇರೋದು, ದರ್ಶನ್ ದುಡುಕಿದ್ರು ಅಂತ ತಮ್ಗೆ ಅನಿಸ್ತಾ ಇದೆಯಾ? ತಾವು ಮುಕ್ತವಾಗಿ ಮಾತಾಡ್ತಿಲ್ಲ ವಿಚಾರವಾಗಿ ಅಂತ ಅನಿಸ್ತಿದೆ ನನಗೆ. ನನ್ನ ಭಾವನೆ ಅದು ಅಷ್ಟೇ. ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲದೆ ಪೋಸ್ಟ್ ಮಾಡ್ಬಿಟ್ರ ಭಾವನಾ ಅವರು? ಐ ಸ್ಟ್ಯಾಂಡ್ ವಿತ್ ದರ್ಶನ್, ಕಹಿ ಇರ್ಲಿ ಸಿಹಿ ಇರ್ಲಿ ದರ್ಶನ್ ಜೊತೆ ಇರ್ತೀವಿ, ಒಳ್ಳೆ ಹೇಳಿಕೆ ಕೊಟ್ಟಿದ್ದು. ಸಾರಿ, ಅದೇ ಪೋಸ್ಟ್ ಅಥವಾ ಸ್ಟೇಟ್ಮೆಂಟ್. ನಾನು ಪೋಸ್ಟ್ ಮಾಡಕ್ ನಾನು ಯಾವ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲೂ ಪೋಸ್ಟ್ ಮಾಡಿಲ್ಲ. ಸ್ಟೇಟ್ಮೆಂಟ್. ಇಟ್ ಇಸ್ ಅ ಸ್ಟೇಟ್ಮೆಂಟ್. ಎಸ್, ಭಾವನಾ ಅವರು ಏನು ಗೊತ್ತಿಲ್ಲದೆ ಏನು ಯಾವ ಸಂದರ್ಭದಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಅಂತ. ಎಕ್ಸಾಕ್ಟ್ಲಿ, ನಿಮಗೂ ಅದು ಗೊತ್ತಿರ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿರ್ಬೇಕು ಅಂತಾನೆ ನಾನು ಹೇಳ್ತಿರೋದು. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ಈ ವಿಚಾರಗಳು ಗೊತ್ತಿಲ್ಲದೆ ತಾವು ಸ್ಟೇಟ್ಮೆಂಟ್ ಕೊಟ್ರಾ? ಈ ಎಲ್ಲಾ ವಿಚಾರಗಳು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ತಾವು ದರ್ಶನ್ ಜೊತೆ ನಿಲ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರ ಭಾವನಾ ಅವರೇ? ಅಲ್ಲ, ನೀವು ಯಾವ ವಿಚಾರಗಳು ಗೊತ್ತಿದ್ದ ಹಾಗಾದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಗೊತ್ತಿಲ್ಲ ತಾನೆ? ದರ್ಶನ್ ಅವ್ರ ವಿಚಾರ, ರೇಣುಕಸ್ವಾಮಿ ಹತ್ಯೆ ವಿಚಾರ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಟ್ಟಣಗೆರೆ ಶೆಡ್ಡಿ ಕರ್ಕೊಂಡ್ಬಂದು ಹೊಡೆದಿದ್ದ ವಿಚಾರ, ದರ್ಶನ್ ಅವ್ರ ವಿಚಾರ ಗೊತ್ತು. ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ, ಕಾಣ್ಲಿಲ್ಲ. ನಾವೆಲ್ಲಿ ಕಂಡಿದೀವಿ ಅದನ್ನ? ಮತ್ತೆ ಏನ್ ಕಹಿ ಘಟನೆ ನಡೀತಾ ಇದೆ? ಈಗ ದರ್ಶನ್ ಅವ್ರ ವಿಚಾರವಾಗಿ ಏನ್ ಸ್ಟೇಟ್ಮೆಂಟ್ ಕೊಟ್ರಿ? ನೀವ್ ಹೇಳ್ತಿದ್ದೀರಲ್ಲ, ಅದನ್ನೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಷ್ಟೇ. ಈಗ ಏನ್ ನಡೆದಿದೆ ಅದ್ರ ಬಗ್ಗೆ ಕಹಿ ಘಟನೆ ಏನಾಗಿದೆ ಇಷ್ಟು ದಿನದಲ್ಲಿ, ಅವರನ್ನು ಹೇಗೆ ನಡೆದಿದೆ, ಅವರ ಜೀವನದಲ್ಲಿ ಅವ್ರಿಗೆ ಏನ್ ನಡೆದಿದೆ, ಅದು ಕಹಿ ಅಂತ ಅನಿಸ್ತಾ ಅಷ್ಟೇ. ಅದನ್ನೇ ಕೇಳ್ತಿದ್ದೇನೆ. ಅದಕ್ಕೆ ಈ ರೀತಿಯ ವಿಚಾರಗಳಿದ್ದಾಗ ನೀವು ನೋಡಿ, ನಾನು ಮತ್ತೊಂದು ಸರಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈಗ ಬಿಯಾಂಡ್ ದಿಸ್ ನಾವು ಇನ್ವೆಸ್ಟಿಗೇಷನ್, ಇಂಟ್ರೋಗೇಷನ್, ಜಡ್ಜ್ಮೆಂಟ್ ಇವನ್ನೆಲ್ಲ ಪಕ್ಕಕ್ಕಿಟ್ಟು ಈ ರೀತಿಯ ಬೆಳವಣಿಗೆಗಳನ್ನು ತಾವು ನೋಡಿದಾಗ ತಾವು ಈ ವಿಚಾರಗಳನ್ನು ತಿಳ್ಕೊಳ್ಳದಷ್ಟು ವಿಚಾರಗಳಿಂದ ಹಿಂದೆ ಇದ್ದೀರಿ.